ಇವಾಗ ಇಲ್ಲಿ ಹಿಂಗೆ ಇರಬೇಕು ಹಿಂಗೆ. ಇದು ನಮ್ಮ ದೇಶಗತಿ ಸೀಲ್ಗಳು. ಇದು ಇಸ್ವಿ ಏನಿದೆ ಸರ್ 1907. 1907ರಲ್ಲಿ. ಇದೇನಿದೆ ಬೆಳ್ಳಿದಾ? ಬೆಳ್ಳಿದು ಗಂಡು ಬೇರುಂಡು. ಅದು ಇವ್ರ ಲಾಂಛನ, ಕೆಳದಿ ಚೆನ್ನಮ್ಮನ ಲಾಂಛನ ಅದು. ಅಂದ್ರೆ ಮುಂದೆ ಮೈಸೂರು ಮಹಾರಾಜರ ಲಾಂಛನ ಆಗತ್ತೆ. ತೊಟ್ಲ ಕಟ್ಟಕ್ಕೆ ಆಗಲಿ, ಜೋಕಾಲಿ ಆಗಲಿ, ಮನ್ಸಾಗಲಿ ಹಿಂಗೆ ಕಟ್ಟಕ್ಕೆ. ಬನ್ನಿ, ಇದು ದೇವರ ಮನೆಯದು. ಬನ್ನಿ ಪತ್ರಿ ಎರಡು ಏಕಕಾಲಕ್ಕೆ ಇದ್ದ ಗಿಡ ಇವು, ತಾವಾಗಿ ಹುಟ್ಟಿದ್ದು. ಹಾಂ, ಇದು ಎಲ್ಲ ಫುಲ್ ಆಗತ್ತೆ. ಹಬ್ಬದಾಗಿದೆ ಎಲ್ಲ ಫುಲ್ ಆಗತ್ತೆ. ಇದು ಸೂರ್ಯಕಾಂತಿ ಆಗೈತೆ, ವಾರೆವಾ ಅಂತ ಆಗಿದೆ. ಗುಂಡ್ಯಾನ ಹೆಂಡತಿ ಅಂತೇಳಿ ಸೀರಿಯಲು ಸಂಗೊಳ್ಳಿ ರಾಯನ ಶೂಟ್ ಮಾಡ್ಯಾರ. ಅವಾಗ ತಿಲಕ್ ಒಬ್ಬರು ಮಹಾರಾಷ್ಟ್ರದಿಂದ, ರುದ್ರಗೌಡರು ಕರ್ನಾಟಕದಿಂದ, ಇಬ್ಬರೇ ಆ ಬ್ಯಾಚ್ ಪಾಸ್ ಆದವರು. ಸರ್ ಇನ್ನೊಂದು ಇಲ್ಲಿ ನೋಡಿ, ಕಂಬದಲ್ಲಿ ಹಸು ಇಟ್ಕೊಂಡಿದ್ರ ಸಿಂಬಲ್ ಯಾಕೆ? ಹಸು ಇದೆ, ಜಿಂಕೆ ಇದೆ. ಇವು ಅವೆಲ್ಲ ಆಟ ಅಂತೇಳಿ ಅಷ್ಟೇ, ಚೆಂದ ಕಲೆ ಅಂತಷ್ಟೇ, ಶೋ ಅಂತೇಳಿ. ಇಲ್ಲಿ ನೋಡಿ, ಇದು ವಿಶೇಷ ನಿಮಗೆ ಇರೋದು ಕೂಡ. ಅಲ್ಲಿ ನೋಡಿ ಗಂಡು ಬೇರುಂಡು ಅದ, ಅಲ್ಲಿ ಪಕ್ಷಿ ಗಂಡು ಬೇರುಂಡು. ಅದು ಇವ್ರ ಲಾಂಛನ, ಕೆಳದಿ ಚೆನ್ನಮ್ಮನ ಲಾಂಛನ ಅದು. ಅಂದ್ರೆ ಮುಂದೆ ಮೈಸೂರು ಮಹಾರಾಜರ ಲಾಂಛನ ಆಗತ್ತೆ. ಈಗ KSRTC ಅವರು ಅದು ಲಾಂಛನ ಇಟ್ಕೊಂಡಾರೆ. ಗಂಡ ಬೇರುಂಡ ಎಲ್ಲರೂ ಲಾಂಛನ, ಕರ್ನಾಟಕ ಗೌರ್ಮೆಂಟ್ ಲಾಂಛನ ಅವಾಗ ಇಟ್ಕೊಂಡಿದ್ದು. ಇಲ್ಲೇ ನೋಡಿ, ಇಲ್ಲೊಂದು ಐತೆ, ಅಲ್ಲೊಂದು ಐತೆ. ಅಲ್ಲಿದೆಯಲ್ಲ? ಹಾಂ, ಅಲ್ಲಿದೆ ನೋಡಿ, ಗಂಡು ಬೇರುಂಡ ಇದೆ ಅದು. ಹೌದೌದು, ಅಲ್ಲಿದೆ. ಆ ಮೂಲೆಯಲ್ಲಿ ಇಲ್ಲೊಂದು ಇದೆ ನೋಡಿ, ಇಲ್ಲಿ. ನಿಮ್ಮ ಸಂಸ್ಥಾನದ ಗಂಡ ಬೇರುಂಡನೇ? ನಮ್ಮ ಸಂಸ್ಥಾನದ ಏನು ಗೊತ್ತಿಲ್ಲ ಒಟ್ಟೇನು, ದಾಖಲೆಗಳಿಲ್ಲ. ಇಲ್ಲ, ನಮ್ಮದು ಎಲ್ಲ ಏನಾಯ್ತಂದ್ರೆ ಅದು ಬ್ರಿಟಿಷ್ ವಿರೋಧಿ ಮಾಡಿದ್ರೆ ಎಲ್ಲ ರೆಕಾರ್ಡ್ಸು ಇವನ್ನೆಲ್ಲ ಹಾಳಾಗಿ ಬಿಡ್ತದೆ. ಅಲ್ಲ, ಅವಾಗ ನೋಡಿ ಬಾಂಬೆ ಗೆಜೆಟರ್ದಾಗ ನೀವು ನೋಡಿ, ಚೆನ್ನಮ್ಮನ ಸಾಯ್ತಾಳೆ. ಸತ್ತ ಮ್ಯಾಗ ಆಕಿ ಮಗ ಮತ್ತೆ ದಾಳಿ ಮಾಡ್ತಾನೆ. ಅವಾಗ ನಮ್ಮ ಸಪೋರ್ಟ್ ತೊಗೊಂಡನಂತ ಬರ್ತದೆ, ಬಾಂಬೆ ಗೆಜೆಟರ್ದಾಗ ಐತಿ ಉಲ್ಲೇಖ. ಹಾಂ, ದತ್ತು ಮಗ. ಸರ್ ಇದೆಲ್ಲ ಫೋಟೋಸ್. ಬನ್ನಿ, ಇದು ಕೇಲಿ ಸೊಸೈಟಿ ಮೊದಲೇ ಸ್ಕೂಲ್. ಇದು ಆಂಗ್ಲೋ ವರ್ನಾಕ್ಯುಲರ್ ಸ್ಕೂಲ್ ಅಂತೇಳಿ. ಏನ್ರಿ ಇದು ಈ ಚಿಕ್ಕದು ಆಚೆದು. ಇದು ಅಟ ರುದ್ರಗೌಡರು ರಿಟೈರ್ ಆದಾಗ ಇಲ್ಲಿ ಸತ್ಕಾರ ಸಮಾರಂಭ. ಇದು ಇಲ್ಲೇ ಎಂಟ್ರೆನ್ಸ್ ಅಲ್ಲಿ. ಇಲ್ಲೇ 1913 ಇದು. ಇದು ಇಲ್ಲಿ ರುದ್ರಗೌಡ ಬೆಳಗಾವಿಯಾಗಿದ್ದಂಥ ಗಣ್ಯ ವ್ಯಕ್ತಿಗಳು. ಅಲ್ಲಿ ನಿಮ್ಮ ಮನೆ ಮೇಲೆ ನಿಂತ್ಕೊಂಡಿರೋದಲ್ಲಿ ಕಾಣಿಸ್ತಾ ಇದೆ. ಹೌದು, ಅಲ್ಲಿ ಮೇಲೆ ನಿಂತ್ಕೊಂಡಿದ್ದಾರೆ. ಇದು ರುದ್ರಗೌಡ ಗಣ್ಯಗೌಡ. ಇದು ನಮ್ಮಲ್ಲಿ ಅಗ್ರಿಕಲ್ಚರ್ ಫಂಕ್ಷನ್ ಮಾಡಿದಂತ ಇದೆಲ್ಲ ತೋರಿಸಿದ್ರಲ್ಲ ಫೋಟೋಸ್. ಅದು ಇದು ವಾರ್ ಕಮಿಟಿ ಮೆಂಬರ್ಸ್ ಇವರೆಲ್ಲ. ಸಲಾ ಸಮಿತಿ ಲಿಂಗಾಯತ ಬೆಟಾಲಿಯನ್ ಅಂತಿತ್ತು ಮೊದಲೇ ಮಹಾಯುದ್ಧ, 2ನೇ ಮಹಾಯುದ್ಧದಾಗ. ಅದ್ರ ಸಲಾ ಸಮಿತಿ ಇದು. ಓಕೆ, ಪ್ರತಿಯೊಂದು ಪ್ರಾಂತೀಯ ರಾಜರು ಮಾಡ್ಕೊಂಡಿದ್ರು ಕಮಿಟಿ ಅವರೆಲ್ಲ ಸೇರಿ. ಅಲ್ಲಿ ಇದು ಇವರು ಇದ್ದಾರೆ ಅನ್ಸುತ್ತಲ್ವಾ, ಬ್ರಿಟಿಷ್ ಅವರು ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಅದಾರಲ್ಲ ಇಲ್ಲಿ. ಓಕೆ, ಲೇಡೀಸ್ ಎಲ್ಲ ಇದಾರಲ್ಲ? ಲೇಡೀಸ್ ಅದಾರೆ ಅಲ್ಲಿ. ನೋಡು, ಇಲ್ಲಿ ಅಟ ರುದ್ರಗೌಡರು ಅದಾರ, ವಂಟಮೂರಿ ದೇಸಾಯರು ಅದಾರೆ, ರಾಜ ಲಕ್ಕಂಗೌಡ. ಇದು ಬ್ರಾಹ್ಮಣರು ಲಿಂಗಾಯತರಿಗೆ ಒಂದು ಇದಲ್ಲ, ಅದಕ್ಕೆ ಬ್ರಾಹ್ಮಣೇತರ ಶಿಕ್ಷಕರ ಸಂಘ ಇದು, ನಾನ್ ಬ್ರಾಹ್ಮಿನ್ ಟೀಚಿಂಗ್ ಸ್ಟಾಫ್. ಇದು ಶಿಕ್ಷಕರ ಸಂಘ ಬೆಳಗಾವಿ ಬೆನೆಟ್ ಸ್ಮಿತ್ ಹೈಸ್ಕೂಲ್. ಅದು ಆವಾಗಿನ ಮಕ್ಕಳು ಯೂನಿಫಾರ್ಮ್ ನೋಡಿ, ಶಿಕ್ಷಕರ ಯೂನಿಫಾರ್ಮ್ ನೋಡಿ. ಇದು ನನ್ನ ಊರು ಕರ್ಕೊಂಡ್ ಬಂದಾಗ ಫೋಟೋ ನೋಡಿದ್ರೆ. ಇದು ಇಂದಿರಾ ಗಾಂಧಿ ಅವರು ಇಲ್ಲಿ ಕಿತ್ತೂರು ಮ್ಯೂಸಿಯಂ ಇನಾಗ್ರೇಷನ್ ಮಾಡಕ್ ಬಂದಂತ ಫೋಟೋ ಇದು. 1967ರಲ್ಲಿ. ಇವಾಗ ಕೋಟೆಲ್ ಮಾಡಿದ್ದಾರೆ. ಕೋಟೆ ಅದಾದ ಮ್ಯೂಸಿಯಂ. ಇದು ನಮ್ಮ ಎಲ್ಲಕ್ಕೂ ಸಣ್ಣ ಅಜ್ಜ, ಚಿಕ್ಕ ಅಜ್ಜ, ಎಲ್ಲ ಚಿಕ್ಕ ಸಣ್ಣವರು. ಇದು ನೆಕ್ಸ್ಟ್ ಅವ್ರ ಮ್ಯಾಗ್ನವರು. ಇವರು ಇಂಗಳಿಗೆ ದತ್ತಕ್ಕೆ ಹೋಗ್ತಾರೆ. ಇದು ಅಟ ರುದ್ರಗೌಡ್ರಿಗೆ ದತ್ತಕ್ಕೆ ಹೋಗ್ತಾರೆ. ರುದ್ರಗೌಡ ಅಂದ್ರೆ ಏನಲ್ಲ, ನಮ್ಮ ಅಜ್ಜನ ಮಾವರಿಗೆ ಕೊಡ್ತಾರೆ. ಈಗ ನಾವು 4 ಜನ ಇದ್ರು, ಮತ್ತೆ ಕೊಟ್ರೆ ಮತ್ತೆ ಅವ್ರಿಗೆ.
ಇದು ಇದು ಡ್ರೆಸ್ ಕೋಡ್ ಹೆಂಗೈತೆ ನಮ್ಮ ಅಜ್ಜ ಅವ್ರ ಅಕ್ಕ. ಓ ಅವಾಗ ಹಿಂದಿನ ಕಾಲದ್ದು. ಚಂದ್ರಭೂಷಣ್ ದೇಸಾಯಿ ಅವರು ಅವ್ರ ಅಕ್ಕ. ಇದು ಚಾಟಿ. ಚಾಟಿನ ಏನಕ್ಕೆ ಸರ್? ಯಾದಕ್ಕೆ ತಪ್ಪು ಮಾಡಿದ್ರು ಯೂಸ್ ಮಾಡಿದೆ ಮತ್ತೆ ಓ ಅವಾಗ ಕೋಟ್ ಇತ್ತಲ್ಲ ಇದೇ ಚಾಟಿನ ಏನಿಲ್ಲ, ಇದು ಮತ್ತೆ ಹೋಗಿದೆ, ಇದು ಮತ್ತೆ ಬೇರೆ ಇದು ಅಲ್ಲ ಇದೇ ತರದ್ದು. ಇದೇ ಥರದ್ದೇ. ಇವಾಗ ಇಲ್ಲಿ ಹಿಂಗೆ ಇಡಬೇಕು ಹಿಂಗೆ. ಓ ಇಷ್ಟಪ್ಪ ಚಾಟಿ ಕೋಟ್. ಇದು ನಮ್ಮ ಅಜ್ಜಿ. ಇವರು ಹಂದಿಗ್ನೂರು ದೇಸಾರು ಮೂಡಲ ಮನೆ ಅಂತ ಬರುತ್ತಲ್ಲ, ಸೀರಿಯಲ್ ಬರುತ್ತೆ, ಆ ಮನೆ ಹೆಣ್ಮಗಳು. ಆಮೇಲೆ ಇನ್ನೂ ಹಂಗೆ ಇದೆಯಾ? ಇದೆ ಅಲ್ಲಿ ಹೋಗ್ಬೋದಲ್ಲ. ಇದು ನಮ್ಮ ತಾತ ಅಜ್ಜ. ಓ ನಿಮ್ಮ ತಾತನ ಎಜುಕೇಟೆಡ್ ಅನ್ಸುತ್ತೆ ನಿಮ್ಮ ತಾತ. ಎಲ್ಲ ಎಜುಕೇಟೆಡ್. ಅವಾಗೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಜುಕೇಷನ್ ಜಾಸ್ತಿ, ಎದಕ್ಕೆ ಬೇಕು ಶಿಕ್ಷಣ ಅನ್ನೋರು ಹಿಂಗೆ. ಇವರು ನಮ್ಮ ಮೊದಲೇ ಅಜ್ಜಿ ಆಲ್ಮೇಲ್ ದೇಶ್ಮುಖರ ಮಗಳು. ಇವರು ಆಲ್ಮೇಲ್ ಬಿಜಾಪುರದವ್ರು. ಇವ್ರು ನಮ್ಮ ಫಾದರು BSc ಅಗ್ರಿ ಅವ್ರದ್ದು. ಇನ್ನು ನಮ್ಮ ತಾಯಿಯವರು ಗಿರಿಜಾಬಾಯಿ ಈ ದೇಸಾಯಿ. ಇದು ನಮ್ಮ ಬ್ರದರ್ ತೀರ್ಕೊಂಡವರು. ರೀಸೆಂಟಾಗಿ ನಿಮ್ಮ ತಾಯಿ? ಹೌದು, ರೀಸೆಂಟಾಗಿ ತೀರ್ಕೊಂಡ್ರು. ಅದಾದ್ಮ್ಯಾಗ ನಮ್ಮ ಬ್ರದರ್ ತೀರ್ಕೊಂಡ್ರು ಇವರು. ಇದು ನಮ್ಮ ಮುತ್ತಾತನ ಫ್ಯಾಮಿಲಿ ಮೆಂಬರ್ಸ್ ಇದೆಲ್ಲ, ಕಂಪ್ಲೀಟ್ ಕುಟುಂಬ. ಇದು ನಮ್ಮ ಫಾದರ್ ಇವರು ಈಚೆ ಕಡೆ ಕುಂತವರು, ಕೂತ್ಕೊಂಡವರು. ಇವರು ಮೂಡ್ಲ ಮನೆಗೆ ಅವ್ರ ಮಗ. ಅವರಿಬ್ಬರು ಅಜ್ಜಿಗಳು ನಮ್ಮ ಅಜ್ಜನ ಸಿಸ್ಟರ್ಸ್ ಅವರು ಮ್ಯಾಕ್ ಕೊಡ್ತವ್ರು. ಅದು ಬೆಲ್ಗಾಮ್ DC ಆಫೀಸು ನೋಡ್ರಿ. ತಿಲಕರು, ಬಾಲಗಂಗಾಧರ ತಿಲಕರು. ಇದು ಶಾಹು ಮಹಾರಾಜ್ ಕೊಲ್ಹಾಪುರ. ಆವಾಗ ಹೆಂಗಿತ್ತಂದ್ರೆ SSLC ಎಕ್ಸಾಮು ಬಾಂಬೆಗೆ ಹೋಗಿ ಕೊಡ್ಬೇಕಾಯ್ತು. ಅವಾಗ ತಿಲಕರೊಬ್ಬರು ಮಹಾರಾಷ್ಟ್ರದಿಂದ, ರುದ್ರಗೌಡರು ಕರ್ನಾಟಕದಿಂದ, ಇಬ್ಬರೇ ಆ ಬ್ಯಾಚ್ ಪಾಸ್ ಆದವರು SSLC. ಆವಾಗಿನ ಫೋಟೋ ಇದು, ಪುಣೆಯ ದರ್ಬಾರ್ ಅದು. ಇದು ನಮ್ಮ ಫಾದರ್ ಮ್ಯಾರೇಜ್ ಪಲ್ಲಕ್ಕಿ ಹೇಳಿದಲ್ಲ, ಅಲ್ಲಿ ನೋಡಿ ಪಲ್ಲಕ್ಕಿ. ಗಂಡು ಹೆಣ್ಣನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮದುವೆ ನಮ್ಮ ಫಾದರು ಮದರ್ ಅವರು. ಆ ರೀತಿ ಮದುವೆ ನಡೀತಾ ಇತ್ತು. ಅವ್ರು ನಮ್ಮ ಫಾದರ್ ಮದುವೆ ಫ್ಯಾಮಿಲಿ ಮೆಂಬರ್ಸ್, ಫ್ಯಾಮಿಲಿ ಫೋಟೋ ಇದು. ಇಲ್ಲೇ ಮನೆ ಮುಂದೆ ತೆಗೆದದ್ದು. ಅಷ್ಟು ಮುಂದೆ ಕುತ್ಕೊಂಡಿದ್ರಲ್ಲ, ಅಷ್ಟು ಜನ ಮನೆ. ಹೌದು ಎಲ್ಲ ಜಾಯಿಂಟ್ ಫ್ಯಾಮಿಲಿನ ಹಾಗೆಲ್ಲ. ಇದು ಸೇಮ್ ಫೋಟೋಸ್ ಎಲ್ಲ. ಇದು ಜೆಂಟ್ಸ್ ಅಷ್ಟೇ ಇದ್ರಾಗ. ಅದ್ರಾಗ ಫ್ಯಾಮಿಲಿ ಅದಾರೆ, ಇದ್ರಾಗ ಬರೀ ಜೆಂಟ್ಸ್ ಅಷ್ಟೇ. ಇಷ್ಟೊಂದು ಜನ ಹುಡುಗರು ಇದ್ದಾಗ ದತ್ತು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲ ರೆಕಾರ್ಡ್ಸ್ ಅದಾವ್ರೆ, ರೂಮ್ಸ್ ಅದಾವ ಹಿಂಗೆ. ಎಲ್ಲ ಪೇಪರ್ಸ್ ಸ್ಕ್ಯಾಟರ್ ಆಗಿದೆ. ಇಲ್ಲಿ ಬನ್ನಿ, ಹಿಂಗೆ ಹೋಗಿ ತಳಗೆ ಮುಗಿಸ್ಕೊಂಡು ಹೋಗೋದು. ಇದು ಮ್ಯಾಕ್ ಸ್ಟೇರ್ ಕೇಸ್ ಹೋಗೋದು. ಅದು ಸ್ಟೇರ್ ಕೇಸು ಮೇಲೆ ಹೋಗೋದು. ಬನ್ನಿ. ಇದು ನಡುಮನೆ. ನಡುಮನೆ ಒಂದು. ಬನ್ನಿ. ಇದು ದೇವರ ಮನೆ. ಇದು ಬನ್ನಿ. ಇದು ಕಂಬಿ ಅಂತಾರೆ ಇದಕ್ಕೆ. ಶ್ರೀಶೈಲ ಹೋಗುತ್ತೆ ಇದು. ಪ್ರತಿ ವರ್ಷ ಹೊತ್ಕೊಂಡು ಹೋಗ್ತಾರೆ ಇದನ್ನ. ಶ್ರೀಶೈಲಿಗೆ. ಇದು ಸಂಗಮೇಶ್ವರ ಗ್ರಾಮ ದೇವರು, ವೀರಭದ್ರೇವರ ಮನೆ ದೇವರು, ಲಗಮವ್ವ ಬನಶಂಕರಿ ಗ್ರಾಮ ದೇವರು ಅವರು. ಹಳೇದಾನೆ ಇದು. ಅದಕ್ಕೂ ಹಳೇದು. 800 ವರ್ಷ ಅಂತ ಇಲ್ಲ, ಯಾವಾಗ ಬೇರೆ ಬೇರೆ ಆಗಿದೆ ಅದು. ಇದು ನಮ್ಮ ದೇಶಕತಿ ಸೀಲ್ಗಳು. ಟಪಾಲ್ ಹೊತ್ತಾ ಇದ್ರಲ್ಲ ಅವಾಗ. ಇದು ಇಸ್ವಿ ಏನಿದೆ ಸರ್? 1907. 1907ರಲ್ಲಿ. ಇದೇನಿದೆ? ಬೆಳ್ಳಿದಾ? ಬೆಳ್ಳಿದು. ಒತ್ತಿ ಹಿಂಗ ಬೆಳ್ಳಿ ಸೀಲು. ಬೆಳ್ಳಿ ಸೀಲು. ಇದೇನು ಇದು? ಇದು ಸೀಲೆ ಅದು. ಓಕೆ. ಕನ್ನಡದಲ್ಲಿ ಇದೆಯಾ ಬೇರೆ? ಮರಾಠಿ ಇದೆಲ್ಲ ಬಾಂಬೆ ಪ್ರಾವಿನ್ಸ್ ಅಲ್ಲಿ ಇದು. ಇದು ಮರಾಠಿ ಇರಬೇಕು. ಇದು ಪರ್ಷಿಯನ್ ಇಲ್ಲ, ಮೋಡಿ. ಓಕೆ. ಅವ ನೋಡಿ ಸೂರ್ಯ ಚಂದ್ರ ಇರೋದು ಸಿಂಬಲ್. ಸೂರ್ಯ ಚಂದ್ರವರೆಗೆ ಇರಲಿ ಅಂತದ್ದು.
ಓಕೆ. ಅಲ್ಲ ಅವ್ರಿಗೆ ಅವ್ರವ್ರ ಒಂದೊಂದು ಲಿಂಗ ಮಾಡಿ ಇಡೋದಂಗೆ. ನಿಮ್ಮ ಪೂರ್ವಜರು ಕಾಲಾದ ನಂತರ. ಹ್ಞೂ. ಸರ್ ಇದೇನಿದೆ ಸರ್ ಕತ್ತಿ ಇದ್ದಂಗಿದೆ? ಇದು ಕಂಬಿ ಅಂತೇಳಿ ಇದಕ್ಕೆ ಒಂದಕ್ಕೆ ಕತ್ತಿ ಇರೋದು. ಇಂಥವು ಅಲ್ಲಿ ಶ್ರೀಶೈಲದಾಗ ಒಂದು ಸಾವಿರಾರು ಬರ್ತಾವೆ ಇಂಥವು ಮಂದಿಯಾಗಿದ್ದವರು. ಇದನ್ನು ಪ್ರತಿ ವರ್ಷ ಇದನ್ನು ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿಸ್ಕೊಂಡು ಬರ್ತಾರೆ. ಇದು ಬಂದು ಇಲ್ಲಿ ಮಲ್ಲೇನ ಮನೆ ಅಂದ್ರೆ ಭಕ್ತರು ಯಾರು ಇರ್ತಾರಲ್ಲ ಅವ್ರ ಭಕ್ತರ ಮನೆಗೆ ಹೋದು ಅದನ್ನು ಪೂಜೆ ಮಾಡಿಸ್ತಾರೆ ಅವರು. ಅಷ್ಟೆಲ್ಲರಿಗೂ ಇದಕ್ಕೆ ಒಂದಕ್ಕೆ ಕತ್ತಿ ಇರೋದು. ಅದು ಯಾವ ಕಾರಣಕ್ಕೆ ಗೊತ್ತಿಲ್ಲ ಅದು. ಇದು ಇದಕ್ಕೆ ಇದೆಲ್ಲ ಏನು ಮಾಡಿದ್ರು ದೊಡ್ಡ ದೊಡ್ಡ ಸಿಲ್ವರು ಅಂಬ್ರೆಲಾಗಳು, ಸಿಲ್ವರು ಈಶ್ವರಲಿಂಗ, ಬಸವಣ್ಣ ಡೆಕೋರೇಷನ್ ಮಾಡಿರ್ತಾರೆ. ಆದ್ರೆ ಹಿಂಗೆ ವಿಶೇಷ ಕತ್ತಿ ಇರೋದು ಯಾವುದೂ ಎಲ್ಲಿಯೂ ನೋಡೇ ಇಲ್ಲ ನೀವು. ಹೌದಾ? ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಈ ಸ್ಟ್ರಕ್ಚರ್ ಎಲ್ಲ ಅವಾಗಲೇ ಇತ್ತು? ಅವಾಗೆಲ್ಲ ಅವಾಗೆಲ್ಲ ಇದು ಕಂಪ್ಲೀಟ್ ಕಟ್ಟಿಗೆದು. ಹಾಗೆ ಬನ್ನಿ. ಇದು ನೀವು ಇವಾಗ ಮಾಡ್ಕೊಂಡಿರೋದು? ಹಾಂ. ಇದೇನಿದು ಇಷ್ಟು ಗ್ಯಾಪ್ ಇದೆ? ಅದು ಕಿಟಕಿ ಅದು ಹಂಗೆ ಓಪನ್. ಅವಾಗೆಲ್ಲ ಚಿಕ್ಕ ಚಿಕ್ಕ ಮಾಡಿದ್ದೆವು. ಅವು ತೆಗೆದುಗಳು ಇಷ್ಟು ದೊಡ್ಡ ಕಲ್ಲು ತೆಗೆದುಕೊಂಡು ದೊಡ್ಡ ಇದಾಯಿತು. ಹಾಗಾಗಿ ಇದು ಕಬೋರ್ಡ್ ಆವಾಗಲೇ ಇದ್ದಿದ್ದು? ಕಬೋರ್ಡ್ ಆವಾಗಲೇ ಇದ್ದಿದ್ದು. ಕಬೋರ್ಡ್ ಓಪನ್ ಮಾಡಿ. ಓ, ಕಬೋರ್ಡ್ ಸಿಸ್ಟಮ್ ಆವಾಗಲೇ. ನೀವೇನು ಇದಕ್ಕೆ ಆಲ್ಟರ್ನೇಷನ್ ಏನು ಮಾಡಿಸಿಲ್ಲ? ಏನಿಲ್ಲ ಸರ್. ಅದ್ರ ಜೊತೆಗೆ ಇಲ್ಲೊಂದು ಗೂಡ್ ಥರ ಇದೆಯಲ್ಲ, ಎಲ್ಲ ತಲೆಮಾಡು ಅಂತಾರೆ ಅವಕ್ಕೆ. ತಲೆಮಾಡೋದು ಏನೋ ಸಾಮಾನು ವಗೇರೆ ಇಟ್ಕೋಬೋದಿತ್ತು. ಹಾಗಾಗಿ ಓಕೆ. ನೀವು ಹೇಳಿದ್ರಲ್ಲ ಇದು ಕಬ್ಬಿಣದ್ದು ಅಂತ? ಹಾಂ, ಅದು ಕಬ್ಬಿಣದ್ದು. ಅದು ಕಟ್ಟಿಗೆದ ತಳಗಿಂದ ಕಬ್ಬಿಣದ್ದು ಅದಲ್ಲ. ಹಾಂ, ಅದು ಕಬ್ಬಿಣದ್ದು. ಓಕೆ. ಇದರ 4 ರೂಮ್ ಇದಾವೆ? 4 ರೂಮು. ಅದೊಂದು ಗಾಡ್ಸ್ ರೂಮ್ ಮಾಡಿದ್ದು. ದೇವ್ರ ಮನೆ ಅಂತ ಆಗಿಂದೇನೆ ಅದು. ಇದು ಇಲ್ಲ ಅವಾಗಿಂದನೇ. ನೀವೇನು ಚೇಂಜ್ ಮಾಡಿಲ್ಲ? ಏನು ಚೇಂಜ್ ಮಾಡಿಲ್ಲ. ಇದಕ್ಕೆ ಬೀಗ ಹೇಗೆ ಬರೋದು ಸರ್? ಮಾಮೂಲಿ ಥರ? ಮಾಮೂಲಿ ಎಲ್ಲಿದೆ ನೋಡಿ, ಇದು ಈಗ ಎಲ್ಲ ಹೋಗ್ಯಾವ. ಎಲ್ಲಿದೆ ನೋಡಿ ಕಿರಿ, ಇಲ್ಲಿ ನೋಡಿ ಇದು ಸೇಮು ಮಾಡ್ತಾನೆ ಹಿಂಗೆ ಇಟ್ಕೊಂಡು. ಸರ್ ಇಲ್ಲೆಲ್ಲ ಕಬ್ಬಿಣದೆಲ್ಲ ಉಕ್ಕಿ ಇದೆಯಲ್ಲ, ಇದೇನೋ ಬಳಸ್ತಾ? ಇದು ಈ ತೊಟ್ಲ ಕಟ್ಟಕ್ಕೆ ಆಗಲಿ, ಈ ಜೋಕಾಲಿ ಆಗಲಿ, ಮಂಚ ಆಗಲಿ, ಹಿಂಗೆ ಕಟ್ಟಕ್ಕೆ. ತೂಗು ಎಲೆ ಮಂಚ ಇತ್ತ ಏನಾದ್ರು ಆ ಥರ? ಇತ್ತು ಕಟ್ಟಿರ್ತೀವಿ. ಯಾವಾಗಾರ ಫಂಕ್ಷನು ಅದಿಲ್ಲ ಪೂಜೆ ಅದು ಮಾಡ್ಬೇಕಾದ್ರೆ ಏನು ಹಾಕಿ ಕಟ್ಟಿ ಕಟ್ತೀರಾ? ಇದು ಸರ್? ಇದು ಡೈನಿಂಗ್ ಹಾಲು. ಇದು ಬೋಧನ ಶಾಲೆ ಅಂತೇಳಿ. ಬೋಧನ ಶಾಲೆ? ಹಾಂ, ಇದು ಬೋಧನ ಶಾಲೆ. ಹಾಂ. ಇದೆಲ್ಲ ಫುಲ್ ಆಗುತ್ತೆ. ಹಬ್ಬದಾಗಿದೆ ಎಲ್ಲ ಫುಲ್ ಆಗುತ್ತೆ. ಇದು ಎಲ್ಲಿ ಮಠ. ಓ, ಅಲ್ಲಿವರೆಗೂ ಇದೆ? ಇಷ್ಟು ದೊಡ್ಡದು ಭೋಜನ ಶಾಲೆ ಮಾಡಿದ್ರು ಅವಾಗಲೇ? ಇದು ಕಿಚನ್ ಒಳಗೆ. ಸರ್ ಇಲ್ಲಿ ಮೇಲೆ ಜಾಗ ಇದೆ? ಮ್ಯಾಗ ಓಪನ್ ಅದ ಇಲ್ಲಿ ಮ್ಯಾಗ. ಓ, ಗಾಡಿ ಬೆಳಕು ಬರಲಿ. ಬನ್ನಿ, ಇದು ಕಿಚನು. ಅಡುಗೆ ಮನೆ? ಅಡುಗೆ ಮನೆ. ಸ್ವಲ್ಪ ನಿಮಗೆ ಬೇಕಾಗಿ ಹಾಗೆ ಕೆಳಗಡೆ ಟೈಲ್ಸ್ ಹಾಕೊಂಡಿದ್ದು. ಮುಂಚೆ ಇದು ಮುಂಚೆಲ್ಲ ಸಾರಿಸೋದು ಇಲ್ಲ, ಸಗಣಿ ಸಾರಿಸೋದು. ಇಲ್ಲಿ ಒಲೆ ಏನು ಇಲ್ಲ ಸರ್? ಮೊದಲು ಒಲೆ ಇದ್ದು ಎಲ್ಲ ತೆಗೆದಿವಿ. ಎಲ್ಲ ಮೊದಲೆಲ್ಲ ಗರ್ಜಿಕಾಯಿ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಫಂಕ್ಷನ್ಸು ಇದ್ರಾಗ ಇದೆಲ್ಲ ಅಡುಗೆ ಮಾಡೋದು ಇಲ್ಲೇ. ಸ್ವಲ್ಪ ಜನಕ್ಕೆ ಡೈಲಿ ಅಡುಗೆ ಮಾಡ್ಕೊಳ್ತಾ ಇದ್ರೆ ಎಲ್ಲ ಬಂದರೆ ಹಬ್ಬ ಹುಣ್ಣಿಮೆಗೆ ಇದು ಯೂಸ್ ಮಾಡೋದು. ಇವೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಒಲೆಗಳು ಇದ್ವು ಹಿಂಗೆಲ್ಲ. ಅವನ್ನೆಲ್ಲ ತೆಗೆದು ಹೋಗೋದು ಚಿಕ್ಕ ಈಗೆಲ್ಲ ಇವು ಬಂದಾವಲ್ಲ ಸ್ಟೋವ್, ಗ್ಯಾಸು, ಅದ್ರ ಮ್ಯಾಗೆ ಮಾಡ್ತಾರೆ. ಸರ್ ಬೆಂಗಳೂರಲ್ಲಿ ಇಷ್ಟು ಜಾಗ ಇದ್ದಿದ್ರೆ ಒಂದು ಮನೆ ಆಗುತ್ತೆ. ಬಿಲ್ಡಿಂಗ್ ಮನೆ ಆಗುತ್ತೆ. ಇಲ್ಲಿ ಇತ್ತಿತ್ತಲಾಗಿದೆ.
ಇದು ನೋಡಿ, ಇದು ಬನ್ನಿ ಪತ್ರೆ ಎರಡು ಏಕಕಾಲಕ್ಕಿದ್ದ ಗಿಡ ಇವು, ತಾವಾಗಿ ಹುಟ್ಟಿದ್ದು. ಓ, ಒಟ್ಟಿಗೆನೇ ಇದೆ. ಹಾಂ, ಒಟ್ಟಿಗೆ ಇದೆ. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ನಮ್ಮ ರುದ್ರಮ್ಮ ಅಂತ ಹೇಳಿದಲ್ಲ ಅಜ್ಜಿ, ಅವರು ಆಟ ಆಡಿದ್ದು ಒಂದು ನಂದಿ ಆಗಿದೆ ತಾನೇ. ಇದು ನ್ಯಾಚುರಲ್ ಆಗಿ ತಾನೇ ನಂದಿ ಆಗಿದ್ದದು. ನ್ಯಾಚುರಲ್ ಆಗಿನೇ ಯಾರು ತಂದಿಟ್ಟಿಲ್ಲ? ಯಾರಿಲ್ಲ, ಅದು ಕಲ್ಲು ಆಟ ಆಡ್ತಿದ್ರು, ಅದು ಆಡೋದು ಕಲ್ಲದು. ಅವಾಗ ಇನ್ನೆಷ್ಟು ಶಕ್ತಿ ಇತ್ತು ಸರ್? ಸರ್ ಅಲ್ಲೆಲ್ಲ ಇದೆಯಲ್ಲ, ಅದು ಹಳೆ ಡೋರ್ಗಳು ಆ ಥರ. ಅಲ್ಲ, ಇದು ಸೆಟ್ ಫಿಲ್ಮ್ ಶೂಟಿಂಗ್ದವ್ರು ಮಾಡಿದ ಸೆಟ್ ಅದು. ಓ, ಈ ಮನೆಯಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆಯಾ? ಹಾಗೆ ಆಗ್ಯಾವಲ್ಲಿ, ಹಾಗೆ ಯಾವ್ದು ಇದೆ ಸರ್? ಸೂರ್ಯಕಾಂತಿ ಆಗಿದೆ, ವಾರೆವಾ ಅಂತ ಆಗಿದೆ, ಮತ್ತು ಇದು ಯಾವುದು ಗುಂಡ್ಯಾನ ಹೆಂಡತಿ ಅಂತೇಳಿ ಸೀರಿಯಲು, ಸಂಗೊಳ್ಳಿ ರಾಯನ ಶೂಟ್ ಮಾಡ್ಯಾರ. ಸಂಗೊಳ್ಳಿ ರಾಯಣ್ಣ ಇದೇ ಮನೆಯಲ್ಲ? ಇದೇ ಮನೆ ಒಂದು ಸ್ವಲ್ಪ ತೊಗೊಂಡ್ಯಾರ. ಒಂದು ಇದು ಪರಂಪರೆ, ಅದು ವೀರ ಪರಂಪರೆ ಶ್ರುತಿ ಮನೆ ಮಾಡಿದ್ದು. ಓ, ಇದೇ ಮನೆಯಲ್ಲಿ ಶೂಟಿಂಗ್ ಮಾಡಿದ್ದು ಕಂಪ್ಲೀಟ್. ಓಕೆ. ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ರೆ ದರ್ಶನ್. ಹಾಂ ದರ್ಶನ್ ಪರಂಪರೆ ಅಂದ್ರೆ ಸುದೀಪ್. ಹೌದು. ನೀವೆಲ್ಲ ಶೂಟಿಂಗ್ ಬಂದ್ರೆ ಯಾಕಡೆ? ಇಲ್ಲ, ಅವ್ರು ಫ್ರಂಟ್ ಪೊಸಿಷನ್ ಅಷ್ಟೇ ಮಾಡ್ತಾರೆ, ನಾವು ಇಲ್ಲಿ ಒಳಗೆಲ್ಲ ಇದು ಮಾಡ್ತೀವಿ. ಓ, ನಿಮ್ಮ ಮನೆಗೆಲ್ಲ ತುಂಬಾ ಜನ ಅಡುಗೆ ಮಾಡಕ್ ಬಂದಾಗ ಬೇಕಲ್ಲ? ಬೇಕದೆಲ್ಲ. ಅವಾಗಿಂದೇ ಗೋಡೆ? ಹಾಂ, ಗಾಡಿ ಅದ ಅವಾಗಿಂದೇನೆ. ಒಂದು 2 ಎಕರೆ ಇದೆಯಾ? ಹಾಂ, ಒಂದು 2 ಎಕರೆ ಆಗಬೇಕು. ಅರಮನೆ? ಹಾಂ, ಕೋಟೆ ಎಲ್ಲ ಸೇರಿ ಒಂದು 8 ಎಕರೆ ಆಗಿದೆ. 8 ಎಕರೆ? ಮ್ಯೂಸಿಯಂ ಇಲ್ಲಿ ಮುಂದೆ ರೈಟ್ ಮೇಲೆ ಏನಿದೆ ಸರ್? ಮೇಲೆ ಏನಿಲ್ಲ, ಒಂದು ಹಂಗೆ ಓಪನ್ ರೂಮ್ಸ್ ಇದಾವೆ ಒಂದೆರಡು. ಆಮೇಲೆ ನೋಡಿ, ಇದು ಮ್ಯೂಸಿಯಂ ಮಾಡ್ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.